ಇಲ್ಲಿರೋರಲ್ಲಿ ಇನ್ಯಾರಾದರೂ ನಿಮ್ಮ ಅನುಭವವನ್ನು ಶೇರ್ ಮಾಡೋದಾಗಿದ್ದರೆ ಇಲ್ಲಿ ಬಂದು ಸ್ಟೇಜ್ ಮೇಲೆ ಬಂದು ಶೇರ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ದಯವಿಟ್ಟು ಮುಂದೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಒಂದು 2-3 ವಿಷಯ ಬಗ್ಗೆ ಸಾರ್ ಬಗ್ಗೆ ಮಾತಾಡೋಣ ಅಂತ. ಒಂದು 2-3 ವಿಷಯ ನನಗೆ ಸಾರ್ ಹತ್ರದಿಂದ ತುಂಬ ಇಷ್ಟವಾಗಿದ್ದು. ಅದರಲ್ಲಿ ಒಂದು, ನಾನು ಆ್ಯಕ್ಚುಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟು. ನನಗೆ ಜಾಸ್ತಿ ಬರೆಯೋದಂದರೆ ಆಗಲ್ಲ. ಅದೇ ಥರ ನನಗೇನಾದರೂ ಕ್ವಶನ್ ಕೇಳಿದರೆ ನನಗೆ ಆ ಪಿನ್ ಪಾಯಿಂಟ್ ಅಂತಾರಲ್ಲ, ಬರೀ ಆ ಕ್ವಶನ್ಗೆ ಮಾತ್ರ ಆನ್ಸರ್ ಬೇಕು ನನಗೆ. ಆ ಸುತ್ತಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬರೋದು ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟೇ ನಾನು ಸ್ಕೂಲ್ ಓದುವಾಗಲೇ ತಗೊಂಡಿದ್ದು. ಸೊ ವೆನ್ ಯು ಕಮ್ ಟು ಸರ್, ಏನಾದರೂ ಕ್ವಶನ್ ಕೇಳಿ ಕರೆಕ್ಟಾಗಿ ಅಲ್ಲಿ ಒಂದು ಸರ್ಕಲ್ ಹಾಕ್ಬಿಟ್ಟು ಒಂದು ಬಾಣ ಬಿಡ್ತಾರಲ್ಲ, ಆ ಥರ ಕರೆಕ್ಟಾಗಿ ನಾನು ಏನು ಕ್ವಶನ್ ಕೇಳಿರ್ತೀನೋ ಕರೆಕ್ಟಾಗಿ ಅಲ್ಲಿಗೆ ಉತ್ತರ ಕೊಡ್ತಾರೆ. ದೆರ್ ಇಸ್ ನೋ ಡಿವಿಯೇಷನ್, ಸಿಂಗಲ್% ಡಿವಿಯೇಷನ್ ಇರಲ್ಲ. 100% ಕರೆಕ್ಟಾಗಿ ನನ್ನ ಕ್ವಶನ್ಗೆ ಮಾತ್ರ ಆನ್ಸರ್ ಬರುತ್ತೆ. ಸೊ ಆ ವಿಷಯದಲ್ಲಿ ಸರ್ ಹತ್ರ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಇನ್ನೊಂದು ವಿಷಯ ಅಂದರೆ, ಅವರು ಎಷ್ಟು ಸಿಂಪಲ್ ಅಂದರೆ, ಒಂದು ಘಟನೆ, ನಾನು ಒಂದು ದಿವಸ ಏನು ಮಾಡಿದೆ, ಮೌನ ಮಿರನ್ ಅಂತ ಅವರು ಸಪ್ರೇಟಾಗಿದ್ದಾರೆ, ಬ್ಯಾಚುಲರ್ ಸಪ್ರೇಟಾಗಿದ್ದಾರೆ. ಸರಿ, ಎಲ್ಲೋದ್ರೂ ದುಡ್ಡು ಕೊಡಬೇಕು. ಸರಿ, ಅಟ್ಲೀಸ್ಟ್ ಸರ್ ಹತ್ರ ಗುರು ಜೊತೆಗೆ ಇರಬೇಕು. ಅಟ್ ದ ಸೇಮ್ ಟೈಮ್ ನಾನು ಒಂದು 3 ದಿವಸ ನನಗೆ ಲೀವ್ ಇದೆ, ಅವ್ರ ಹತ್ರ ಹೋಗೋಣ ಅಂತ ಅವ್ರ ಮನೆಗೆ ಹೋದೆ. ಬಟ್ ಅದು ಹೋಗಿದ್ದು ನಾನು ಮೌನವಿಗೆ 3 ದಿವಸನೂ ಫುಲ್ ಮಾತಾಡ್ತಾನೇ ಇದ್ದೆ. ಮೌನಗೆ ಅದು ಹೋಗಿದ್ದು, ಬಟ್ ನಾನು ಮೌನ ಮರೆತುಬಿಟ್ಟೆ. ಸರ್, ಮೂವಿ ನೋಡೋಣ ಸರ್? ಹಾಂ, ಓಕೆ, ನಿಜವಾಗ್ಲು. ಸೊ ಯೂಶ್ವಲಾಗಿ ಮಾಸ್ಟರ್ ಅಂದರೆ ಒಂಥರ, ನೀನು ಏನಕ್ಕೆ ಬಂದಿರೋದು ಅಂತ ಕೇಳ್ತಾರಲ್ಲ, ಡೆಫಿನೆಟ್ಲಿ ವಿಲ್ ಆಸ್ಕ್, ಕರೆಕ್ಟ್? ಏನಕ್ಕೆ ಬಂದಿರೋದು ನೀವು, ಏನು ಕೆಲಸ ಮಾಡ್ತಾಯಿದೆ ಅಂತ ಕೇಳ್ತಾರೆ. ಸರ್, ಮೂವಿ ನೋಡೋಣ? ಹಾಂ, ಓಕೆ, ನೋಡೋಣ. ಸರ್, ಶಾಪಿಂಗ್ ಹೋಗೋಣ? ಹಾಂ, ಓಕೆ, ಹೋಗೋಣ. ಸೊ ಈ ಥರ 3 ದಿವಸನ ಹಂಗೆ ಕಳೆದು ಹೋಯಿತು. ಸೊ ನಾನು ಅವಾಗ ಅಂದ್ಕೊಂಡೆ, ಮನಸ್ಸಲ್ಲಿ ಅಂದ್ಕೊಂಡೆ, ಏನು ಸರ್ ಎಲ್ಲ ನಮ್ಮ ಥರನೇ ಇದ್ದಾರೆ, ಏನು ಡಿಫ್ರೆಂಟು ಆ ಥರ ಅಂದ್ಕೊಂಡೆ ನಾನು. ಆದರೆ ದೆರ್ ಇಸ್ ಅ ಡಿಫ್ರೆಂಟ್. ನಾನು ಹಿಂಗೆ ಮನಸ್ಸಲ್ಲಿ ಅಂದ್ಕೊಂಡೆ, ವೆನ್ ದೆರ್ ಇಸ್ ಎ ಕಾನ್ವರ್ಸೇಷನ್, ಬೇರೆ ಯಾವುದೋ ಡಿಸ್ಕಸ್ ಮಾಡ್ತಿರುವಾಗ, ನೋಡು ಇವಾಗ ನಿನ್ನ ಜೊತೆಗೆ ನಾನು ನಿನ್ನ ಥರನೇ ಮೂವಿ ನೋಡ್ತೀನಿ. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು, ನಿನ್ನ ಥರನೇ ನಾನು ಮೂವಿ ನೋಡ್ತೀನಿ, ನಿನ್ನ ಥರನೇ ಎಲ್ಲ ಮಾಡ್ತೀನಿ. ವಾಟ್ ಇಸ್ ದ ಡಿಫ್ರೆನ್ಸ್ ಯು ಆ್ಯಂಡ್ ಮೀ? ನಾನು ಅಂದ್ಕೊಂಡಿದ್ದು ಮನಸ್ಸಲ್ಲಿ, ಅವ್ರಿಗೆ ಹೆಂಗೆ ಗೊತ್ತಾಯಿತು? ಸೊ ದೆರ್ ಈಸ್ ಅ ಡೀಪ್ನೆಸ್. ಅವರು ಎಷ್ಟು ಆಳಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ನಾನು ಕೆಲವು ಸರಿ ಅವ್ರ ಹತ್ರ ಮಾತಾಡುವಾಗ, ಸರ್ ನನಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು, ಹಂಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅಂತೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ನೀವು ಮೋಸ್ಟ್ಲಿ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮಗೆ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ನಾವು ಫುಲ್ ಎಕ್ಸೈಟ್ ಆಗಿಬಿಟ್ಟು, ಸರ್ ಐ ಗಾಟ್ ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಐ ಗಾಟ್ ದಿಸ್ ಕೈಂಡ್ ಆಫ್ ನಾಲೆಜ್ ಅಂತೀನಿ. ಅವರು ಹೆಂಗೆ ಗೊತ್ತಾ ಅವ್ರ ರಿಯಾಕ್ಷನ್ ಇರುತ್ತೆ? ನಾನಿವಾಗ ಸರ್ ಮೆಜೆಸ್ಟಿಕ್ ಹೋಗಿ ಬಂದೆ ಅಂತ ನಾನು ಅಂತೀನಿ, ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅಂತೀನಿ. ಅವರು ಅದೇ ದಾರಿಯಲ್ಲಿ 1000 ಸರಿ ಹೋಗಿ ಬಂದು ಟರ್ನ್ ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡಿದ್ರೆ ಹೆಂಗಿರುತ್ತೆ ಆ ಥರ ಆನ್ಸರ್ ಕೊಡ್ತಾರೆ. ಹೌದೌದು, ಅಲ್ಲಿ ಒಂದು ಹಂಪಿದೆ, ಅಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು, ಅಲ್ಲಿ ಇಷ್ಟು ಬೆಟ್ಟ ಇದೆ, ಇಷ್ಟು ಇಷ್ಟು ಡೀಪ್ ಇದೆ, ಇಷ್ಟು ಇದಿದೆ ಅಂತ ಸಿಂಪಲಾಗಿ ಹೇಳ್ತಾರೆ. ಅಷ್ಟು ಅಂದರೆ ಅಷ್ಟೇ ಅವರ ಇದರಲ್ಲಿ ನಾನು ಈ 2 ವಿಷಯದಲ್ಲಿ ಕಂಡು ಬಂದಿದೆ. ಏನಂದರೆ, ಹಿ ವಿಲ್ ಬಿ ಆಲ್ವೇಸ್ ಇನ್ ದ ಅವೇರ್ನೆಸ್ ಸ್ಟೇಟ್. ಅದು ಎಷ್ಟು ಜನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಗೊತ್ತಿಲ್ಲ. ನಾನು ಎಷ್ಟು ಜೋವಿಯಲಾಗೂ ಮೂವ್ ಆಗಿದ್ದೀನಿ, ಎಷ್ಟು ಡೀಪ್ ಲೈಕ್ ಅವರ್ ಫ್ರೆಂಡ್ ಯೋಗೇಶ್, ನಾವಿದೆಲ್ಲ ಹೋಲ್ ನೈಟ್ ಕೂಡ ಡಿಸ್ಕಸ್ ಮಾಡಿದ್ವಿ.
ಒಂದು ಕ್ಷಣ ಕೂಡ ಹಿ ವಿಲ್ ನಾಟ್ ಎಸ್ಕೇಪ್ ಫ್ರಮ್ ದ ಅವೇರ್ನೆಸ್. ಸ್ಟಿಲ್ ಅವೇರ್ನೆಸ್ ಆಗಿರ್ತಾರೆ. ನೀವು ಎಷ್ಟೇ ಜೋವಿಲಾಗಿ ಮೂವ್ ಆಗಿ ಏನಾದರೂ ಮಾಡಿ ಅವ್ರನ್ನ, ಹಿ ವಿಲ್ ನಾಟ್ ಅವೇ ಫ್ರಮ್ ದ ಅವೇರ್ನೆಸ್. ದಟ್ ಐ ಲೈಕ್ ಸರ್. ಐ ಹರ್ಡ್ ದಟ್ ಎಕ್ಸ್ಪೀರಿಯನ್ಸ್. ವೆನ್ ಎವರ್ ಐ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಐ ಡಿಸ್ಕಸ್ ವಿತ್ ಸರ್. ಹೆಂಗಿರುತ್ತೆ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸು, ಆಚೆ ಅವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಹತ್ರ ಸ್ವಲ್ಪ ತೆಗೆದುಬಿಟ್ಟು ಬರುವಾಗ ಒಂದು ಬೆಂಕಿ, ಚಳಿಗಾಲ, ಒಂದು ಬೆಂಕಿ ಹತ್ರ ಹೋಗ್ಬಿಟ್ಟು ಮತ್ತೆ ರಿಲೀಸ್ ಆಗುವಾಗ ಹೆಂಗಿರುತ್ತೆ ಆ ಥರ ಇರುತ್ತೆ ನನಗೆ. ಐ ಫೆಲ್ ದಟ್ ಫೀಲಿಂಗ್. ಐ ವಾಂಟ್ ಶೇರ್ ದಿಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು ಮುರುಗೇಶ್ ಅವರೇ. ಭಾಳಷ್ಟು ವಿಷಯಗಳು ನಾನು ಹೇಳಬೇಕಾಗಿದ್ದಂಥ ಕೆಲವೊಂದು ವಿಷಯಗಳನ್ನು ಅವರು ಹೇಳಿಬಿಟ್ಟಿದ್ದಾರೆ. ಸೊ ಇವಾಗ ನನಗೆ ಇಲ್ಲಿ ಮಾತುಗಳೇನು ಇಲ್ಲ ಅಂತ ಕಾಣಿಸುತ್ತೆ. ಸೊ ಅಲ್ಲಿಗೆ ಸಮಯನೂ ಉಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗ